ಅಲ್ಲ ರೀ, ನನಗಂತೂ ಸರಸ್ವತಿಗೆ ಹೇಗೆ ಮುಖ ತೋರಿಸೋದು ಅಂತ ಚಿಂತೆ ಆಗಿದೆ. ಅಲ್ವಾ, ಮತ್ತೆ ಇವ್ರೇನೇ ಸಮಜಾಯಿಷಿ ಹೇಳಿದ್ರು ಗಂಡನ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ಸರಸ್ವತಿಗೆ ಅದೆಷ್ಟು ಆಘಾತ ಆಗಿರ್ಬೇಡ. ಗಂಡಸರಿಗೆ ಹೊರಗಡೆ ಪ್ರಪಂಚ ವಿಸ್ತಾರವಾಗಿದೆ, ಆದರೆ ಹೆಣ್ಣಿಗೇನಿದೆ? ಗಂಡ, ಮನೆ, ಮಕ್ಕಳು, ಅದೇ ಪ್ರಪಂಚ ಅಲ್ವಾ? ಅದೇ ಕುಸಿದ್ ಬಿದ್ರೆ ಅವಳ ಗತಿ ಏನು? ನನಗೇನೋ ವೆಂಕಟನಾಥ ನಿರ್ಧಾರ ಸರಿ ಅನ್ಸ್ಲಿಲ್ಲ. ನಿನ್ನ ಮಾತನ್ನ ನಾನು ಒಪ್ತೀನಿ ವೆಂಕಟಾಂಬ. ಆದರೆ ಗುರುಗಳು ಕೇಳಿದ್ಯಲ್ಲ, ವೆಂಕಟನಾಥನ ತುರ್ಯಾಶ್ರಮ ಪೂರ್ವ ನಿರ್ಧಾರಿತ, ಅದು ಯಾವತ್ತಿದ್ರೂ ಆಗಲೇಬೇಕಿತ್ತು. ದೈವ ಸಂಕಲ್ಪವನ್ನ ಮೀರಕ್ಕಾಗುತ್ತೆಯೇ? ಅವನು ಕೂಡ ಹೆಂಡತಿ ಅಂದರೆ ಪ್ರಾಣ ಬಿಡೋನು. ಗುರುಗಳು ಹೇಳಿದಾಗ್ಲೂ ಸನ್ಯಾಸತ್ವನ ತಿರಸ್ಕಾರ ಮಾಡಿ ಹೋಗಿದ್ನಂತೆ. ಆದರೆ ದೇವರೇ ಬಂದು ಹೇಳಿದಾಗ ಅವನು ತಾನೇ ಏನು ಮಾಡ್ತಾನೆ? ನೀವೇನೇ ಹೇಳಿ, ಇನ್ನೂ 4 ದಿನ ತಡವಾಗಿದ್ರೂ ಸರಿಯೇ. ಅವಳನ್ನ ಒಪ್ಪಿಸಿ ಇವನು ಮುಂದುವರಿಬೇಕಿತ್ತು. ಪ್ರಜ್ಞೆ ತಪ್ಪು ಬಿದ್ದವಳನ್ನ ಒಂಟಿಯಾಗ್ಬಿಟ್ಟು ಕೇಳ್ದೆ ಇಷ್ಟು ದೂರ ಬಂದು ಅವಸರದಲ್ಲಿ ದೀಕ್ಷೆ ತಗೊಂಡಿದ್ದು ತಪ್ಪೆ. ಹೌದು ಅಕ್ಕ, ನಾವಾದ್ರೂ ಅವಳನ್ನ ಏನಂತ ಹೇಳಿ ಸಮಾಧಾನ ಮಾಡೋದು? ಅವ್ರ ಅಪ್ಪ ಅಮ್ಮಂಗೆ ಏನು ಹೇಳೋದು ಕಮಲಾ? ಹೆಣ್ಣು ಕೊಡುವಾಗಲೇ ಅವರಪ್ಪ 100 ತಕರಾರು ತೆಗೆದಿದ್ರು. ಈ ಸುದ್ದಿ ಕೇಳಿದ್ರೆ ಸುಮ್ಮನಿರ್ತಾರ? ಅವಳನ್ನ ಸಮಾಧಾನ ಮಾಡೋದು, ಅವ್ರ ಅಪ್ಪ ಅಮ್ಮನ ಸಮಾಧಾನ ಮಾಡೋದು, ಇಲ್ಲ ಆ ಮಗುನ ಸಮಾಧಾನ ಮಾಡೋದು, ಒಂದು ಗೊತ್ತಾಗ್ತಿಲ್ಲ ಅಕ್ಕ. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ವೆಂಕಟನಾಥನಿಗೆ ಮಾರ್ಗದರ್ಶನ ಮಾಡಿದ ದೇವರು ನಮಗೂ ಒಂದು ದಾರಿ ತೋರಿಸ್ತಾನೆ. ದೇವ್ರ ಮೇಲೆ ಭಾರ ಹಾಕಿ ಬನ್ನಿ. ಲಕ್ಷ್ಮೀನಾರಾಯಣ, ಯಾಕಪ್ಪ ಅಳ್ತಿದ್ಯಾ? ಏನಾಯ್ತು ಕಂದ? ಅಪ್ಪ ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ. ಅಮ್ಮನೂ ಬೆಳಗ್ಗೆಯಿಂದ ಮನೇಲಿ ಕಾಣಿಸ್ತಾ ಇಲ್ಲ. ನಂಗೆ ಅಪ್ಪ ಅಮ್ಮ ಬೇಕು. ಅಮ್ಮವ್ರೆ, ನೀವು ಬಂದಿದ್ದ ಜೀವ ಬಂದಂಗೆ ಆಯಿತು. ಬೆಳಗ್ಗೆಯಿಂದ ಇವನನ್ನ ಸುಧಾರ್ಸಕ್ಕೆ ಆಗ್ತಾ ಇಲ್ಲ. ಯಾಕೆ ಪದ್ಮ? ಸರಸ್ವತಿ ಎಲ್ಲ ಹೋಗಿದ್ದಾಳೆ? ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ ಅಮ್ಮವ್ರೆ. ಕೇಳ್ದೆ ಎಲ್ಲೋ ಹೊರಟೋಗಿದ್ದಾರೆ. ನಮ್ಮ ಯಜಮಾನ್ರು ಅವ್ರನ್ನ ಹುಡುಕೊಂಡು ಬರೋಕೆ ಹೋದ್ರು, ಆದರೆ ಅವರು ಇನ್ನೂ ಬಂದಿಲ್ಲ. ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಹೆದರ್ಕೋಬೇಡ ಪದ್ಮ, ನಾವು ಬಂದಿದ್ದೀವಲ್ಲ, ನೋಡ್ತೀವಿ. ಯಾರಾದ್ರೂ ಪರಿಚಯ ಇದ್ದವ್ರು ಮನೆಗೆ ಹೋಗಿರ್ಬೋದಮ್ಮ? ಇಲ್ಲ ಅಣ್ಣ, ಅವ್ರು ಯಾರ ಮನೆಗೂ ಹೋದವ್ರಲ್ಲ. ಮತ್ತೆ ಎಲ್ಲಿ ಹೋಗಿರ್ತಾಳೆ? ಅವಳು ಮಗ ಅಂದ್ರೆ ಪಂಚ ಪ್ರಾಣ. ಇವನ್ನ ಒಂದು ಕ್ಷಣನೂ ಬಿಟ್ಟಿರ್ತಿರ್ಲಿಲ್ಲ. ಹೌದಕ್ಕ, ಅವರೇ ಊಟ ಮಾಡಿಸ್ಬೇಕು, ಅವರೇ ಸ್ನಾನ ಮಾಡಿಸ್ಬೇಕು, ಇವನಿಗೆ ಅವರೇ ನಿದ್ದೆನೂ ಮಾಡಿಸ್ಬೇಕು. ಸರಿ, ನಾವು ಹುಡುಕ್ತೀವಿ. ನೋಡು ಕಂದ, ನೀನು ಜಾಣ ಅಲ್ವಾ? ಅಣ್ಣನ ಜೊತೆ ಆಟ ಆಡ್ಕೊಂಡು ಇಲ್ಲೇ ಇರೋ, ನಾವು ಕರ್ಕೊಂಡು ಬರ್ತೀವಿ. ತಾಯಿ, ಮಠದ ಮುಂದೆ ಈ ರೀತಿ ಹೆಣ್ಮಕ್ಳು ನಿಂತಿರಬಾರ್ದು. ದಯಮಾಡಿ ಮನೆಗೆ ಹೋಗಿ ತಾಯಿ. ಗುರುಗಳನ್ನ ನೋಡದೆ ಹೊರತು ಈ ಜಾಗ ಬಿಟ್ಟು ಕದಲೋದಿಲ್ಲ. ಹಠ ಮಾಡಬೇಡಿ ತಾಯಿ. ಬೆಳಿಗ್ಗೆಯಿಂದ ಒಂದು ಹನಿ ನೀರು ಕುಡಿದೆ ಬಿಸಿಲಲ್ಲಿ ಒಣಗ್ತಾ ಇದ್ದೀರಾ. ನಿಮ್ಮನ್ನು ನೋಡಿದ್ರೆ ಸಂಕಟವಾಗುತ್ತೆ. ತಾಯಿ, ಮಠದಲ್ಲಿ ಯಾರೂ ಇಲ್ಲ. ಕಾರ್ಯಕ್ರಮದ ನಿಮಿತ್ತ ಎಲ್ಲರೂ ಹೊರಗೆ ಹೋಗಿದ್ದಾರೆ. ಗುರುಗಳು ಬಂದ ತಕ್ಷಣ ನಾವೇ ನಿಮಗೆ ಸುದ್ದಿ ಮುಟ್ಟಿಸ್ತೇವೆ. ಈಗ ದಯಮಾಡಿ ಹೊರಡಿ. ಅವರು ಯಾವಾಗ ಬರ್ತಾರೆ ಅನ್ನೋದು ಗೊತ್ತಿಲ್ಲದೆ ತಾವು ಹೀಗೆ ಕಾಯುವುದು ಸರಿಯಿಲ್ಲ ತಾಯಿ. ನಾವು ಮಠದ ಒಟುಗಳು. ನಿಮಗೇನಾದರೂ ಆಗಿ ನಮ್ಮನ್ನ ಮಠದಿಂದ ಹೊರಗಾಕಿದ್ರೆ ನಾವೆಲ್ಲಿಗೆ ಹೋಗ್ಬೇಕು ಹೇಳಿ? ದಯಮಾಡಿ ಹೊರಟು ಹೋಗಿ. ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ. ಬಿಟ್ಟು ಎಲ್ಲಿಗೂ ಹೊರಟೋದ್ರಿ?
ನನ್ನನ್ನು ಬಿಟ್ಟು ಹೋಗೋದಕ್ಕೆ ನಿಮಗೆ ಮನ್ಸಾದ್ರೂ ಹೇಗೆ ಬಂತು? ನಿಮ್ಮ ಪ್ರೀತಿಯ ಮಗ ನಿಮ್ಮ ಮೇಲೆ ಜೀವನ ಇಟ್ಕೊಂಡಿದ್ದಾನೆ. ಅವನು ನಮ್ಮಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ನೀವಿಲ್ಲದೆ ಒಂಟಿಯಾಗಿ ಬದುಕೋದಾದ್ರೂ ಹೇಗೆ ಅಂದರೆ, ಇಷ್ಟಕ್ಕೂ ನೀವಿಲ್ಲ ಅಂದರೆ ನಾನು ಬದುಕಿರ್ತೀನಿ ಅಂತ ನೀವು ಹೇಗೆ ಅನ್ಕೊಂಡ್ರಿ? ನೀವು ಸನ್ಯಾಸತ್ವವನ್ನು ಸ್ವೀಕರಿಸ್ತೀನಿ ಅಂತ ಹೇಳಿ ನಿಮ್ಮ ಒಳಗಿನ ನನ್ನ ಹೊರ ಹಾಕಿದ ಮರುಕ್ಷಣವೇ ನಾನು ಸತ್ತು ಹೋದೆ ಅಂದರೆ ಸತ್ತು ಹೋದೆ. ಅಯ್ಯೋ ಅಯ್ಯೋ, ತಪ್ಪೆಲ್ಲ ನಂದೆ. ಕಾವೇರಿ ಪಟ್ಟಣದಿಂದ ಹಿಂತಿರುಗದೆ ಇದ್ದಿದ್ರೆ ಈ ಸಮಸ್ಯೆನೇ ಬರ್ತಿರ್ಲಿಲ್ಲ. ನಾನೇ ಗುರುಗಳ ಆಶ್ರಯಕ್ಕೆ ಹೋಗೋಣ ಅಂತ ಹೇಳಿ ಇಲ್ಲೇ ಕರ್ಕೊಂಡು ಬಂದೆ. ನನ್ನ ಕೈಯಾರೆ ನಾನೇ ನನ್ನ ಸಮಾಧಿನ ತೋಡ್ಕೊಂಡೆ. ತಪ್ಪು ಮಾಡಿದೆ ಅಂದರೆ ತಪ್ಪು ಮಾಡಿದೆ. ನನ್ನ ಬದುಕನ್ನ ನಾನೇ ಹಾಳು ಮಾಡಿಕೊಂಡೆ. ನನ್ನ ಮಗನನ್ನ ನಾನೇ ತಬ್ಬಲಿ ಮಾಡಿಬಿಟ್ಟೆ. ಈಗಲೂ ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ನಿಮ್ಮ ಕೈ ಮುಗಿತೀನಿ. ಎಲ್ಲಿದ್ರೂ ಬಂದುಬಿಡಿ. ನಿಮ್ಮ ನಿರ್ಧಾರನ ಬದಲಾಯಿಸ್ಕೊಂಡೆ ಅಂತ ಒಂದೇ ಒಂದು ಸರಿ ಹೇಳಿಬಿಡಿ. ಇನ್ನು ಯಾವತ್ತೂ ಈ ಕಡೆ ಬರೋದು ಬೇಡ. ಎಲ್ಲಾದರೂ ದೂರ ಹೋಗಿ ಭಿಕ್ಷೆ ಬೇಡಾದ್ರೂ ಜೀವನ ಮಾಡೋಣ. ನನ್ನ ಜೊತೆ ನೀವಿದ್ರೆ ಅಷ್ಟೇ ಸಾಕು. ಭಗವಂತ, ನನ್ನ ಗಂಡನ ನನಗೆ ಕೊಟ್ಬಿಡು.